ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ತೀವ್ರಗೊಳ್ತಾ ಇದೆ. ಶಂಕಿತನ ಜಾಡು ಹಿಡಿದ ಎನ್ಐಎಗೆ ಚೆನ್ನೈ ಲಿಂಕ್ ಸಿಕ್ಕಿದ್ದು ಬಾಂಬರ್ ಹಾಕಿದಂತಹ ಆ ಒಂದು ಟೋಪಿಯ ರಹಸ್ಯ ಇದೀಗ ಬಯಲಾಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಬ್ಲಾಸ್ಟ್ ತನಿಖೆ ಚುರುಕುಗೊಳಿಸಿದ ಎನ್ಐಎ. ಕೆಫೆ ಬಾಂಬರ್ ಜಾಡು ಚೆನ್ನೈಗೆ ಲಿಂಕ್. ಬಾಂಬ್ ಇಟ್ಟ ಶಂಕಿತನ ಗುರುತು ಪತ್ತೆಯಾಗಿದ್ದು ಶಿವಮೊಗ್ಗ ಮೂಲದ ವ್ಯಕ್ತಿಯಿಂದ ಕೃತ್ಯ ಎಸಗಿರುವ ಬಗ್ಗೆ ಮಾಹಿತಿ ಪತ್ತೆಯಾಗಿದೆ. ಶಂಕಿತನ ಜಾಡು ಹಿಡಿದು ಹೊರಟ ಎನ್ಐಎ ಅಧಿಕಾರಿಗಳಿಗೆ ಚೆನ್ನೈ ಲಿಂಕ್ ಸಿಕ್ಕಿದೆ. ಶಂಕಿತ ಆಸಾಮಿ ಸ್ಫೋಟಕ್ಕೂ ಮುನ್ನ 2 ತಿಂಗಳುಗಳ ಕಾಲ ಚೆನ್ನೈ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದು ಬಾಂಬ್ ಸ್ಫೋಟ ನಡೆಸಲು ಅಲ್ಲಿಂದ ಬಂದಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇನ್ನು ಶಂಕಿತನ ಜೊತೆ ಮತ್ತೋರ್ವ ವ್ಯಕ್ತಿ ಇದ್ದು ಸಿಸಿಟಿವಿ ದೃಶ್ಯಾವಳಿ ಕಲೆ ಹಾಕಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಬ್ಬರು ವ್ಯಕ್ತಿಗಳು ಕೂಡ ಕರ್ನಾಟಕದವರೇ ಅನ್ನೋದು ಮಾಹಿತಿ ಸಿಕ್ಕಿದೆ. ಶಂಕಿತ ಧರಿಸಿದ್ದ ಟೋಪಿಯ ಸೀಕ್ರೆಟ್ ಬಯಲು. ಚೆನ್ನೈ ಮಾಲ್ನಲ್ಲಿ ಶಂಕಿತ ಟೋಪಿ ಖರೀದಿ. ಇನ್ನು ಶಂಕಿತ ಆರೋಪಿ ಬಾಂಬ್ ಇಡಲು ಬರುವಾಗ ತಲೆಗೆ ಟೋಪಿ ಹಾಕಿಕೊಂಡು ಬಂದಿದ್ದ. ಚೆನ್ನೈನ ಮಾಲ್ ಒಂದರಲ್ಲಿ ಈ ಟೋಪಿಯನ್ನ ಖರೀದಿ ಮಾಡಿದ್ದು ಟೋಪಿ ಖರೀದಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಶಂಕಿತ ಧರಿಸಿದ ಟೋಪಿಯಲ್ಲಿ ಕೂದಲು ಪತ್ತೆಯಾಗಿದೆ. ಇತ್ತ ಶಂಕಿತನ ಕೂದಲನ್ನ ಡಿಎನ್ಎ ಟೆಸ್ಟ್ಗೆ ಒಳಪಡಿಸಿದ್ದು ಡಿಎನ್ಎ ರಿಪೋರ್ಟ್ ಬಂದ ಬಳಿಕ ಶಂಕಿತನ ಮೂಲ ಹೊರಬೀಳಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.